ಸ್ಪೆಷಲ್ ಸ್ವಲ್ಪ ನಾರ್ಮಲ್ ಆಗಿ ಕಮ್ಮಿ ಮಾಡೋದು. ಹೇಗಿದೆ ಟೇಸ್ಟು? ಪಾಸ್ತಾ ಹೇಗಿದೆ ಮಗ್ನೆ? ಸಿಂಪಲ್ ಮಾಡೋದು. ಬಂತು, ಸಖತ್ತಾಗಿ ಬಂದಿದೆ ಐಸ್. ಇಲ್ಲಿ ಮ್ಯಾಂಗೋ ಯಾಕೆ ಇಟ್ಟಿದ್ದೀನಿ ಅಂದರೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಐಟಮ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅಂದರೆ ನಮ್ಮನೇಲಿ ಸ್ಪೆಷಲ್ಲು, ಸ್ವಲ್ಪ ನಾರ್ಮಲಾಗಿ ಕಮ್ಮಿ ಮಾಡೋದು. ನಮ್ಮ ಮಕ್ಕಳೆಲ್ಲ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿನ್ನೋಣ ಏನಾದರೂ ಅಂತ ಕೇಳ್ತಾ ಇದ್ರು. ಸೊ ನಾನು ಮನೇಲೇ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡಿ, ಪಾಸ್ತಾ. ಇವರೇ ರೀಸನ್ನು ಪಾಸ್ತಾ ಮಾಡೋದಕ್ಕೆ. ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ಪಾಸ್ತಾ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಪಾಸ್ತಾ ಮಾಡೋದಕ್ಕೆ ಯಾರು ಸರಿ ಪಾಸ್ತಾ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಸಿಂಪಲ್ಲು ಮಾಡೋದು. ನಾರ್ಮಲ್ ಆಗಿ ನಾನು ವೈಟ್ ಸಾಸ್ ಪಾಸ್ತಾ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ನಾನು ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡಿ ನಮ್ಮ ಮಕ್ಳಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸರಿ ಮಾಡೋಣ, ಇನ್ನೊಂದ್ಸರಿ ರೆಡ್ ಸಾಸ್ ಪಾಸ್ತಾನು ಚೆನ್ನಾಗಿ ಮಾಡ್ತೀನಿ. ಬಟ್ ಆದರೆ ಅದಕ್ಕಿಂತ ವೈಟ್ ಸಾಸ್ ಪಾಸ್ತಾ ನಂಗೆ ತುಂಬ ಇಷ್ಟ ಆಗುತ್ತೆ. ಬಿಡ್ತಿಲ್ಲ ಮಾಡೋವರೆಗೂ. ಇವರಿಬ್ಬರು ಬೆಳಗ್ಗೆಯಿಂದ ತಲೆ ತಿಂತಿದ್ದಾರೆ ನನಗೆ. ಎಲ್ಲ ರೆಡಿ ಮಾಡಿದ್ದೀನಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಬಿಡ್ತಾ ಇಲ್ಲ. ಏನೇನು ಐಟಮ್ಸ್ ಬೇಕು ಅಂದರೆ ನೋಡಿ, ರೆಡ್ ಚಿಲ್ಲಿ ಫ್ಲೇಕ್ಸು, ಇಟಾಲಿಯನ್ ಹರ್ಬ್ಸು, ಮತ್ತು ಸ್ವಲ್ಪ ಆಲ್ ಪರ್ಪಸ್ ಫ್ಲೋರು, ಬ್ಲ್ಯಾಕ್ ಪೆಪ್ಪರು, ಚೀಸ್ ಬೇಕು, ಹಾಗೆ ಕ್ಯಾಪ್ಸಿಕಮ್ಮು, ಕಾರ್ನ್ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಪ್ರೆಷರ್ ರಿಲೀಸ್ ಆಗಬೇಕು. ಮಿಲ್ಕು ಆಲ್ರೆಡಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವರಿಬ್ಬರು ನನ್ನ ಬಿಸಿ ಮಾಡ್ತಿದ್ದಾರೆ. ಇಡಬೇಕು, ಬಿದೋಗುತ್ತೆ. ಇವರಿಬ್ಬರು ನನ್ನ ಬಿಸಿ ಮಾಡ್ತಿದ್ದಾರೆ. ಯಾಕಂದರೆ ಮಾಡಿಕೊಡೋವರೆಗೂ ಬಿಡ್ತಿಲ್ಲ. ಬೆಳಗ್ಗೆಯಿಂದ ಕೇಳ್ತಿದ್ದಾರೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಡ್ತೀನಿ ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಮಾಡ್ತೀಯ ಅಂತ. ಸೊ ಇವಾಗ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಮ್ಯಾಂಗೋ ಯಾಕೆ ಇಟ್ಟಿದ್ದೀನಿ ಅಂದರೆ ಐಸ್ ಕ್ರೀಮ್ಗೆ. ಸರಿ, ಯಾರ್ಯಾರು ಯಾವ್ಯಾವ ಡ್ರೆಸ್ ಹಾಕಿದ್ದೀರಾ ಆ ಕಲರ್ ಐಸ್ ಕ್ರೀಮ್. ಬಟ್ ಆದರೆ ಇವತ್ತಲ್ಲ, ಇವತ್ತು ಮಾಡಿದ್ರೆ ನಾಳೆ ತಿನ್ಬೋದು. ಓಕೆನಾ? ಬೆಳಗ್ಗೆ ತಿನ್ಬೋದು. ಓಕೆನಾ? ಈಗ ನೀವಿಬ್ರು ನನ್ನ ಬಿಟ್ಟರೆ ಮಾತ್ರ ನಾನು ಪಾಸ್ತಾ ಮಾಡ್ತೀನಿ. ಇಲ್ಲ ನೀವು ಹಿಂಗೆ ಮಾತಾಡಿಸ್ಕೊಂಡು ತಲೆ ತಿಂತಿದ್ರೆ ನಿಜ ಪಾಸ್ತಾ ಮಾಡಲ್ಲ. ಓಕೆ, ಅಯ್ಯೋ. ಈಗ ಪಾಸ್ತಾ ಮಾಡೋಕೆ ಹೋಗೋಣ. ಈ ಮಕ್ಳ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬೇಕು. ಸೊ ಇವಾಗ ಏನೇನು ಬೇಕು ನೋಡೋಣ. ಹಾಲು ಕುದಿಯೋಕೆ ಇಟ್ಟಿದ್ದೀನಿ, ಅದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು. ಸೊ ಅದು ಸ್ವಲ್ಪ ಹೊತ್ತು ಕುದ್ದ ಮೇಲೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ಅದನ್ನು ತೆಗೆದುಬಿಡಬೇಕು. ಆ್ಯಕ್ಚುಲಾಗಿ ಇದನ್ನು ನಾನು ಮೊದಲೇ ಹಾಕಬೇಕಿತ್ತು, ಹಾಲು ಬಿಸಿಗಿಟ್ಟಾಗ ಮರ್ತೋದೆ. ಸೊ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಹಾಕಿದ್ರೂ ಅದು ಟೇಸ್ಟ್ ಅದೇ ಥರ ಬರುತ್ತೆ. ಈಗ ಇಲ್ಲಿ ನಾನು ಕ್ಯಾಪ್ಸಿಕಮ್ನ ವಾಶ್ ಮಾಡಿ ಇದು ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಒಂದು ಹಾಫ್ ಕ್ಯಾಪ್ಸಿಕಮ್ ಆದರೆ ಸಾಕು. ಹಾಫ್ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ, ತುಂಬ ಏನು ಟೈಮ್ ತೊಗೊಳಲ್ಲ, ತುಂಬ ಬೇಗ ಆಗುತ್ತೆ. ಈ ಹಾಫ್ ಕ್ಯಾಪ್ಸಿಕಮ್ ಬೇಡ, ಒಂದು ಹಾಫ್ ಆದರೆ ಸಾಕು. ಈಗ ನಾನು ಪಾಸ್ತಾನ ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ, ಮತ್ತು ಹಾಲು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾಸ್ತಾಗೆ ಏನೇನು ಬೇಕು ಐಟಮು ಅದನ್ನೆಲ್ಲ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ ಬೇಯಕ್ಕೆ ಇಟ್ಟಿದ್ದೀನಿ. ಪ್ರೆಷರ್ ರಿಲೀಸ್ ಆಗಿದ ತಕ್ಷಣ ಅದನ್ನು ತೊಗೊಂಡು ಎಲ್ಲ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಎಲ್ಲ ಫ್ರೈ ಮಾಡಿದ್ರೆ ಮುಗೀತು. ಇಲ್ಲಿ ನೋಡಿ, ಮತ್ತೆ ಬಂದರು ಇವರು. ರೆಡಿ ಆಗುತ್ತೆ 10 ಮಿನಿಟ್ಸ್. ಎಷ್ಟೊತ್ತಿಗೆ ರೆಡಿ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾರೆ ನಮ್ಮ ಮಕ್ಕಳು. ಆಟಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವರಿಬ್ಬರು ಮಲ್ಕೋತೀರಾ, ಅವರಿಬ್ಬರು ಸ್ನ್ಯಾಕ್ಸ್ ತಿಂದ್ಬಿಟ್ಟೆ ಮಲ್ಕೊತಾರಂತೆ. ನೋಡಬೇಕು ಅದು ಎಷ್ಟೊತ್ತಿಗೆ ತಿನ್ಬಿಟ್ಟು ಮಲ್ಕೊತಾರೆ ಅಂತ. ಈಗ ನಾನು ವೈಟ್ ಸಾಸ್ ರೆಡಿ ಮಾಡ್ಕೊತಾ ಇದ್ದೀನಿ. ವೈಟ್ ಸಾಸ್ಗೆ ನೋಡಿ ಸ್ವಲ್ಪ ಆಲ್ ಪರ್ಪಸ್ ಫ್ಲೋರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಲ್ಮೋಸ್ಟ್ ಬಿಸ್ಕೆಟ್ ಕಲರ್ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಉರಿ ಕಮ್ಮಿ ಇಟ್ಕೋಬೇಕು, ಇಲ್ಲಾಂದರೆ ಫುಲ್ಲು ಬ್ರೌನ್ ಕಲರ್ ಅಂದರೆ ಫುಲ್ಲು ಸೀದೋಗ್ಬಿಡುತ್ತೆ. ನೋಡಿಕೊಂಡು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು.
ಇದೆ. ಇದಕ್ಕೀಗ ಹಾಲು ಬಿಸಿ ಮಾಡ್ಕೊಂಡಿದ್ದಂಥ ಹಾಲನ್ನ ಹಾಕಬೇಕು. ಬಿಸಿ ಮಾಡಿ ಇಟ್ಕೊಂಡಿದ್ದ ಹಾಲನ್ನ ಇದಕ್ಕೆ ಹಾಕಿ ಅದು ಒಂದು ತಿಕ್ಕು ಕನ್ಸಿಸ್ಟೆನ್ಸಿ ಬರುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನಾನು ನನ್ನ ಸ್ಟೈಲಲ್ಲಿ ಪಾಸ್ತಾ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ಬೇಯಿಸಿಟ್ಕೊಂಡಂಥ ಇಲ್ಲಿ ಪಾಸ್ತಾನ ಹಾಕಬೇಕು. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾರ್ನು ಮತ್ತು ಕ್ಯಾಪ್ಸಿಕಮ್ ಎರಡೂ ಫ್ರೈ ಮಾಡ್ಕೋಬೇಕು. ಸಾಲ್ಟ್ ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಪಾಸ್ತಾ ಬೇಯಬೇಕಾದ್ರೆ, ಸೊ ಮತ್ತೆ ಹಾಕೋ ಅಂಥ ಅವಶ್ಯಕತೆ ಏನಿಲ್ಲ. ಟೇಸ್ಟ್ ಚೆಕ್ ಮಾಡಿ ಒಂದ್ಸರಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಮುಖಕ್ಕೆಲ್ಲ ಹಾರ್ತಿದೆ. ಈಗ ಕಾರ್ನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ ಹಾಕ್ಕೊತಿದ್ದೀನಿ. ಇವ್ರು ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಇಬ್ರು. ಆಟ ಆಡ್ತಾ ಇದ್ದಾರೆ. ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳನ್ನ ಹಿಡಿಯೋದು ಭಾರಿ ಕಷ್ಟ. ಬಟರ್ ಯಾಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಬಟರ್ ತುಂಬ ಟೇಸ್ಟ್ ಕೊಡುತ್ತೆ. ಬಟರ್ ಇಲ್ಲ ಅಂದರೆ ಆಯಿಲಲ್ಲೂ ಫ್ರೈ ಮಾಡ್ಬೋದು, ಬಟ್ ಬಟರ್ ಬಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪಾಸ್ತಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಾಸ್ತಾನ ಆ್ಯಡ್ ಮಾಡಿಕೊಂಡು ಬೇಯಿಸೋ ಅಷ್ಟೊಂದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ಅಷ್ಟೇ. ಅದು ಆಲ್ರೆಡಿ ನೀಟಾಗಿ 95% ಬೆಂದಿದೆ. ಸ್ವಲ್ಪ ಬ್ಲೆಂಡ್ ಆಗೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಟೇಸ್ಟ್ ಹೇಗಿರುತ್ತೆ ನೋಡಬೇಕು. ಇದು ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸು ಬೀಳ್ತಿಲ್ಲ, ಕ್ಯಾಪ್ ತೆಗೆದುಬಿಟ್ಟೆ ಹಾಕಬೇಕು ಅನಿಸುತ್ತೆ. ಚಿಲ್ಲಿ ಫ್ಲೇಕ್ಸು ಆ್ಯಡ್ ಮಾಡಾಯಿತು. ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಬೇಕು. ಸ್ವಲ್ಪ ಈಗ ಬ್ಲ್ಯಾಕ್ ಪೆಪ್ಪರ್ ಆ್ಯಡ್ ಮಾಡಬೇಕು. ಬ್ಲ್ಯಾಕ್ ಪೆಪ್ಪರ್ ಆ್ಯಡ್ ಮಾಡಾಯಿತು. ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಮಿಕ್ಸ್ ಮಾಡಿಬಿಟ್ಟು 2 ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ಸಾಕು. ಮಿಕ್ಸ್ ಮಾಡಿಬಿಟ್ಟು ಈಗ ಇಲ್ಲಿ ಸಾಸ್ ಏನು ಮಾಡ್ಕೊಂಡಿದ್ದೆ ಆ ಸಾಸ್ನ ಆ್ಯಡ್ ಮಾಡಬೇಕು. ಸಾಸ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಸಾಸ್ ಜೊತೆ ಇದೆಲ್ಲ ಮಿಕ್ಸ್ ಆಗಬೇಕು. ಗಮ್ಮಂತಿದೆ. ಆಲ್ಮೋಸ್ಟು ಪಾಸ್ತಾ ವೈಟ್ ಸಾಸ್ ಜೊತೆ ಫುಲ್ಲು ಬೆಂದಿದೆ. ಆಲ್ಮೋಸ್ಟ್ ಪಾಸ್ತಾ ಕುಕ್ ಆಗಿದೆ. ಇವಾಗ ನಾವು ಅದಕ್ಕೆ ಏನು ಆ್ಯಡ್ ಮಾಡಬೇಕು ಅಂದರೆ ಚೀಸ್ ಆ್ಯಡ್ ಮಾಡಬೇಕು. ಚೀಸ್ ಆ್ಯಡ್ ಮಾಡಿದ್ರೆ ಪಾಸ್ತಾ ರೆಡಿ. ಚೀಸ್ ಆ್ಯಡ್ ಮಾಡಿ ಚೀಸ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. 5 ಮಿನಿಟ್ಸು ಮುಚ್ಚಿಟ್ಬಿಡಬೇಕು. ಮುಚ್ಚಿಟ್ರೆ ಪಾಸ್ತಾ ರೆಡಿ ಆಗೋ ಅಷ್ಟರಲ್ಲಿ ಜ್ಯೂಸ್ ರೆಡಿ ಮಾಡ್ಕೊಂಬಿಡೋಣ. ಜ್ಯೂಸ್ ಇಲ್ಲ ಅಂದರೆ ಕಂಪ್ಲೀಟೇ ಆಗಲ್ಲ ಯಾವ ಸ್ನ್ಯಾಕ್ಸು. ಈಗ ಇಲ್ಲಿ ನೋಡಿ ಮ್ಯಾಂಗೋ ಎಷ್ಟು ಗಮ್ಮಂತಿದೆ ಅಂದರೆ, ಮ್ಯಾಂಗೋ ಸೀಸನಲ್ಲಿ ಈಗ ಅವರೆಕಾಯಿ ಸೀಸನಲ್ಲಿ ಹೆಂಗೆ ಅವರೆಕಾಯಿ ತಿಂದೇ ಇರೋಕ್ಕಾಗಲ್ಲ, ಅದೇ ಥರ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ತಿಂದೆ ನಿಜ ಇರೋಕ್ಕಾಗಲ್ಲ. ಅಷ್ಟು ಗಮ್ಮಂತಿದೆ. ತುಂಬ ಚೆನ್ನಾಗಿದೆ. ಏನು ಸೂಪರಾಗಿ ಕಟ್ ಮಾಡಿದ್ದೀನಿ. ಸ್ಲೈಸ್ದು ಅಡ್ವರ್ಟೈಸ್ಮೆಂಟಲ್ಲಿ ಇರುತ್ತಲ್ಲ ಆ ಥರ ಕಟ್ ಮಾಡಿದ್ದೀನಿ. ಮ್ಯಾಂಗೋ ಜ್ಯೂಸ್ ರೆಡಿ ಆಗ್ತಾ ಇದೆ. ರೆಡಿಯಾಗಿದೆ. ಇನ್ನೇನಿದ್ರು ಸರ್ವ್ ಮಾಡೋದು ಅಷ್ಟೇ ಕೆಲಸ. ಯಮ್ಮಿ. ಈಗ ಮೇಲ್ಗಡೆ ಸ್ವಲ್ಪ ಮಾವಿನ ಹಣ್ಣನ್ನ ಕಟ್ ಮಾಡಾಕೋಣ. ಯಾರಿಗೆಲ್ಲ ಮ್ಯಾಂಗೋ ಜ್ಯೂಸ್ ಮೇಲೆ ಈ ಥರ ಸ್ಲೈಸ್ ಮ್ಯಾಂಗೋ ಇದ್ದರೆ ಇಷ್ಟ ಆಗುತ್ತೆ ಹೇಳಿ. ನನಗಂತೂ ಮ್ಯಾಂಗೋ ಜ್ಯೂಸ್ ಕುಡಿಬೇಕಾದ್ರೆ ಒಂದೊಂದು ಪೀಸ್ ಸಿಕ್ಕಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಆ ಥರ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾಸ್ತಾ ರೆಡಿ. ಮಕ್ಕಳಿಗೆಲ್ಲ ಸರ್ವ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ. ಇಲ್ಲಿ ಪ್ಲೇಟ್ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮೋಹಿತಾ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಅವಳೇ ತುಂಬ ವೆಯ್ಟ್ ಮಾಡಿ ಕೇಳ್ತಿದ್ದಿದ್ದು ತಗೋ ಮ್ಯಾಂಗೋ ಜ್ಯೂಸ್.
ಮ್ಯಾಂಗೋ ಜ್ಯೂಸ್ ನಿಮಗೆ. ಟೇಸ್ಟ್ ಮಾಡಿ ಮ್ಯಾಂಗೋ ಜ್ಯೂಸು. ಈಗ ನಿಮ್ಮಿಬ್ಬರಿಗೂ ಬನ್ನಿ, ನಮ್ಮ ಜಡ್ಜಸ್ ಈಗ ತಿಂದ್ಬಿಟ್ಟು ಹೇಳ್ತಾರೆ ಹೇಗಿದೆ ಟೇಸ್ಟು ಏನು ಅಂತ. ನಮ್ಮ ಮನೆಯ 3 ಜಡ್ಜಸ್ಸು ತಿಂತಾ ಇದ್ದಾರೆ. ಜಡ್ಜಸ್ ಹೇಗಿದೆ ಟೇಸ್ಟು? ನಮ್ಮ ಈ ಜಡ್ಜ್ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಹೇಗಿದೆ ಮಗ್ನೆ? ಅಬ್ಬಾ ಅಬ್ಬಾ, ನಂಗೆ ಅಡುಗೆ ಮಾಡೋಕ್ಕೆ ಖುಷಿ ಮಗ್ನೆ ನೀನು ಹಿಂಗೆ ಅನ್ನೋದಕ್ಕೆ. ಸರ್ ನೀವು ತಿಂದ್ಬಿಟ್ಟು ಹೇಳಿಲ್ಲ ಇನ್ನ. ನಮ್ಮ ಗುಂಡು ಬಾಸ್ ನೋಡಿ. ನಮ್ಮ ಅತ್ತಿಗೆ ಕೊಡ್ತೀನಿ, ನಮ್ಮ ಅತ್ತಿಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ಇವಾಗ. ಆಲ್ಮೋಸ್ಟ್ ಚೆನ್ನಾಗಿರುತ್ತೆ, ಸ್ಪೈಸಿ ಇರಲ್ವಲ್ಲ ವೈಟ್ ಸಾಸ್ ಪಾಸ್ತಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಹೆಂಗಿದೆ ಅದಕ್ಕೆ? ಚೆನ್ನಾಗಿಲ್ಲ? ನಮ್ಮ ಅತ್ತಿಗೆಗೆ ನಾಟಿ ಸ್ಟೈಲ್ ಮಾತ್ರ ಇಷ್ಟ ಆಗೋದು, ವೆಸ್ಟರ್ನ್ ಫುಡ್ಡೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಅವರು ಹೆಂಗಪ್ಪ ಹೇಳೋದು ಅಂತ ಕಷ್ಟಪಟ್ಟು ಚೆನ್ನಾಗಿದೆ ಅಂತಿದ್ದಾರೆ. ಬಟ್ ರಿಯಲ್ ಜಡ್ಜಸ್ ನೋಡಿ ಇವರು, ಅವ್ರು ತಿಂತಿದ್ದಾರೆ ಅಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಈಗಿನ ಕಾಲದವ್ರಿಗೆ ಈಗಿನ ಕಾಲದ ಫುಡ್ ಇಷ್ಟ ಆಗುತ್ತೆ. ಮ್ಯಾಂಗೋ ಪ್ಯೂರಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಂಡೆನ್ಸ್ ಮಿಲ್ಕು ಹಾಗೆ ಫ್ರೆಶ್ ಕ್ರೀಮ್ ಹಾಕಿದ್ರೆ ಮ್ಯಾಂಗೋ ಐಸ್ ಕ್ರೀಮ್ ತುಂಬ ಸಿಂಪಲಾಗಿ ರೆಡಿ ಆಗಿಬಿಡುತ್ತೆ. ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ಹಾಲನ್ನೇ ಬಿಸಿ ಮಾಡಿ ಸಕ್ಕರೆ ಮಿಕ್ಸ್ ಮಾಡಿ ಫ್ರೆಶ್ ಕ್ರೀಮ್ ಹಾಕಿ ಮ್ಯಾಂಗೋ ಪ್ಯೂರಿ ಹಾಕಿದ್ರೆ ಮ್ಯಾಂಗೋ ಜ್ಯೂಸ್ ಆರಾಮಾಗಿ ರೆಡಿ ಆಗಿಬಿಡುತ್ತೆ. ಇದನ್ನು ರೆಫ್ರಿಜಿರೇಟರಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಬೇಕು. 4 hours ನಾನು ಫ್ರೀಸ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ. ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಅಲ್ಲ ವಿಡಿಯೋ ಮಾಡಬೇಕೇ ಹಿಂಗಾಗಬೇಕು. ಬಂತು, ಸಖತ್ತಾಗಿ ಬಂದಿದೆ ಐಸ್. ಹೋಮ್ ಮೇಡ್ ಐಸ್ ಕ್ರೀಮು ರೆಸಿಪಿ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಎಲ್ಲರೂ ಟ್ರೈ ಮಾಡಿ. ನಮ್ಮ ಮೋಹಿತ ಒಬ್ಳೆ ಅಪ್ಪ ಸೈಲೆಂಟಾಗಿ ಆಟಾಡೋದು. ಇವರಿಬ್ರು ನೋಡಿ ಹೆಂಗೆ ಆಡ್ತಾರೆ. ಇಲ್ಲೊಬ್ಬನ ಇಲ್ಲಿ ನೋಡಿ ಕಾಣಿಸ್ತಿದ್ದಾನ ಇಲ್ಲಿ. ಈ ಮಕ್ಕಳನ್ನ ಹಿಡಿಯೋ ಅಷ್ಟರಲ್ಲಿ ಆಗೋಗುತ್ತೆ. ನಾವಿವತ್ತು ಮಾಡಿದ ಪಾಸ್ತಾ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.